ವೆಲ್ಕಮ್ ಬ್ಯಾಕ್. ಬಜೆಟ್ನಲ್ಲಿ ಹನೂರು ಭಾಗದ ನೀರಾವರಿ ಯೋಜನೆಗೆ 490 ಕೋಟಿ ಹಣವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಏನಿದೆ ಮೀಸಲಿಟ್ಟಿದೆ. ಹನೂರಿಗೆ ವಿಶೇಷ ಕೊಡುಗೆ ಬೆನ್ನಲ್ಲೇ ಮಾದಪ್ಪನ ಮೊರೆ ಹೋಗಿದ್ದಾರೆ ಜೆಡಿಎಸ್ನ ಶಾಸಕ. ಕಾಂಗ್ರೆಸ್ನ ನಾಯಕರ ಹೆಸರಲ್ಲಿ ಮಹದೇಶ್ವರನಿಗೆ ಅರ್ಚನೆಯನ್ನ ಮಾಡಿಸಿದ್ದಾರೆ ಜೆಡಿಎಸ್ನ ಶಾಸಕ. ಸಿಎಂ, ಡಿಸಿಎಂ, ಸಚಿವ ಕೆ ವೆಂಕಟೇಶ್, ಸಂಸದ ಸುನಿಲ್ ಬೋಸ್ ಹೆಸರಲ್ಲಿ ಅರ್ಚನೆ ಮಾಡಿರೋದು. ಮಾದಪ್ಪನಲ್ಲಿ ಹರಕೆ ಹೊತ್ತಿದ್ರ ಕಾರಣಕ್ಕೆ ಜೆಡಿಎಸ್ನ ಶಾಸಕ ಮಂಜುನಾಥ್ ಹರಕೆಯನ್ನ ತೀರಿಸೋಕೆ ಈಗ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹನೂರು ಭಾಗದ ಹಲವು ಕೆರೆಗಳಿಗೆ ನೀರು ಪೂರೈಕೆ ಸರ್ಕಾರಕ್ಕೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಈ ರೀತಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಜೆಡಿಎಸ್ನ ಶಾಸಕ ಮಂಜುನಾಥ್ ಅವರು ಹರಕೆಯನ್ನ ಹೊತ್ತಿದ್ರಂತೆ. ಅಂದ್ರೆ ಹನೂರು ಭಾಗದಲ್ಲಿ ಹಲವು ಕೆರೆಗಳಿಗೆ ನೀರು ಪೂರೈಕೆ ಆಗಬೇಕು, ಸರ್ಕಾರ ಮಾಡಿಕೊಟ್ರೆ ನಾನು ಪೂಜೆ ಸಲ್ಲಿಸ್ತೀನಿ ಅಂತ ಅದೇ ರೀತಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಿಸಿ ಕುಡಿಯುವ ನೀರು ಹಾಗೂ 12,000 ಎಕರೆ ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸಲು ಉಡುತೊರೆ ಹಳ್ಳ ಯೋಜನೆಯನ್ನು 409 ಕೋಟಿ ರು ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಿಸಿ ಕುಡಿಯುವ ನೀರು ಹಾಗೂ 12,000 ಎಕರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಂದೀಶ್, ಜೆಡಿಎಸ್ನ ಶಾಸಕ ಮಂಜುನಾಥ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಕಾಂಗ್ರೆಸ್ನ ಪರವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಏನ್ ಈ ಪೂಜೆಯ ಉದ್ದೇಶ ಅಂತ? ಧನಶ್ರೀ, ಏನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಬರಪೀಡಿತ ಪ್ರದೇಶ, ಅಲ್ಲಿ ಯಾವುದೇ ನೀರಾವರಿ ಸೌಲಭ್ಯಗಳಿಲ್ಲ, ಕುಡಿಯುವ ನೀರಿಗೂ ಸಹ ತತ್ವಾರಿ ಎದುರಾಗಿದೆ. ಈ ನಡುವೆ ಅಲ್ಲಿ 490 ಕೋಟಿ ರೂಪಾಯಿ ಯೋಜನೆ, ಒಂದು ಉಡುತೊರೆ ಹಳ್ಳ ಜಲಾಶಯದ ಒಂದು ಯೋಜನೆಗೆ ಒಂದು ಬಜೆಟ್ ನಲ್ಲಿ ಘೋಷಣೆ ಆಗಿದೆ. ಕಾವೇರಿ ನದಿಯಿಂದ ನೀರು ತುಂಬಿಸಿ ಕೆರೆಕಟ್ಟೆಗಳನ್ನು ನೀರು ತುಂಬಿಸುವಂತಹ ಒಂದು ಯೋಜನೆ. ಇದಕ್ಕೆ ಒಂದು ಕ್ರೆಡಿಟ್ ವಾರ್ ನಡೀತಿದೆ ಹನೂರು ಭಾಗದಲ್ಲಿ. ಹನೂರು ಭಾಗದ ಶಾಸಕ ಮಂಜುನಾಥ್ ಅವರು ತಾವು ಪ್ರಯತ್ನ ಪಟ್ಟು ಮಾಡುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ರೈತರು ಒಂದು ಸಂಘಟನೆಗಳು ಒಂದು ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಗೆ. ನಮ್ಮ ಪಾದಯಾತ್ರೆಯಿಂದ ಇದಕ್ಕೆ ಒಂದು ಫಲ ಸಿಕ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಮಾಜಿ ಶಾಸಕ ಅಲ್ಲಿ ಹನೂರು ಭಾಗದ ನರೇಂದ್ರ ಅವರು ನಾನ್ ಮಾಡಿಸ್ತೇನೆ ಅಂತ ಹೇಳಿ ಅವ್ರು ಹೇಳ್ಕೊತಾ ಇದ್ದಾರೆ. ಮತ್ತೆ ಸುನಿಲ್ ಬೋಸ್ ಅವರು ಸಂಸದ, ನಾನು ಪತ್ರ ಕೊಟ್ಟಿದ್ದೆ ಸಿಎಂಗೆ, ಹಾಗಾಗಿ ನನ್ನ ಪತ್ರಕ್ಕೆ ಸ್ಪಂದನೆ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ನಡುವೆ ಒಬ್ಬ ವಿದ್ಯಾರ್ಥಿನಿ ಕಳೆದ ವರ್ಷ ನಾನು ಒಂದು ಪತ್ರ ಬರೆದಿದ್ದೆ ಸಿಎಂಗೆ, ಸಿಎಂ ಅಂಕಲ್ ನಮ್ಮ ಪತ್ರಕ್ಕೆ ಸ್ಪಂದಿಸಿ ಒಂದು ಇದನ್ನ ಜಾರಿ ಮಾಡಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಈ ನಡುವೆ ಹನೂರು ಶಾಸಕ ಒಂದು ಹರಕೆಯನ್ನು ಹೊತ್ತಿದ್ರಂತೆ. ಏನು ಚಾಮರಾಜನಗರ ಜಿಲ್ಲೆ ಹನೂರು ಭಾಗದಲ್ಲಿ ಏನು ನೀರಿನ ಸಂಕಷ್ಟ ಇದೆ, ಅದು ದೂರ ಆದ್ರೆ ನಿನಗೆ ವಿಶೇಷ ಪೂಜೆ ಸಲ್ಲಿಸ್ತೀನಿ ಅಂತ ಮಹದೇಶ್ವರನಿಗೆ. ಹಾಗಾಗಿ ಈಗ 490 ಕೋಟಿ ರೂಪಾಯಿ ಯೋಜನೆ ಆಗಿರೋದ್ರಿಂದ ಅವರು ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ವಿಶೇಷವನ್ನು ಪೂಜೆ ಸಲ್ಲಿಸಿದ್ದಾರೆ. ಏನು ವಿಪರ್ಯಾಸ ಅಂತಂದ್ರೆ ಅವ್ರು ಕಾಂಗ್ರೆಸ್ ನಾಯಕರ ಹೆಸರನ್ನ ಅವ್ರು ಜೆಡಿಎಸ್ ಶಾಸಕ ಮಂಜುನಾಥ್ ಅವರು ಸಿದ್ದರಾಮಯ್ಯ ಆಪ್ತರು. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಮತ್ತು ಸಂಸದ ಸುನಿಲ್ ಬೋಸ್ ಅವರ ಹೆಸರಲ್ಲಿ ಅರ್ಚನೆ ಮಾಡುತ್ತಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗಾಗಿ.